ನಮಸ್ಕಾರ ವೀಕ್ಷಕರೇ, ನಾಳೆ ಇಷ್ಟು ಗಂಟೆಗೆ ಪ್ರಾರಂಭವಾಗಲಿದೆ ಭಾರತ ಮತ್ತು ಶ್ರೀಲಂಕಾ ತಂಡಗಳ ನಡುವಿನ 3ನೇ T20 ಸರಣಿ ಪಂದ್ಯ. ಈ ಆ್ಯಪ್ನಲ್ಲಿ ನೋಡಿ ಲೈವ್ ಪಂದ್ಯಗಳನ್ನು. ಇದರ ಸಂಪೂರ್ಣ ಮಾಹಿತಿ ಏನು, ಭಾರತ ಮತ್ತು ಶ್ರೀಲಂಕಾ ತಂಡಗಳ ನಡುವಿನ 3ನೇ T20 ಸರಣಿ ಪಂದ್ಯ ಯಾವಾಗ, ಎಲ್ಲಿ, ಎಷ್ಟು ಗಂಟೆಗೆ ಪ್ರಾರಂಭವಾಗಲಿದೆ ಮತ್ತು ಈ ಪಂದ್ಯ ಯಾವ ಆ್ಯಪ್ನಲ್ಲಿ ಬ್ರಾಡ್ಕಾಸ್ಟ್ ಆಗಲಿದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಅದಕ್ಕೂ ಮುನ್ನ ನೀವೇನಾದರೂ ಭಾರತ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋವನ್ನು ನೋಡುತ್ತಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಜೊತೆಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಈಗಾಗಲೇ ಶ್ರೀಲಂಕಾ ವಿರುದ್ಧದ 2 T20 ಸರಣಿ ಪಂದ್ಯಗಳನ್ನು ಮುಕ್ತಾಯಗೊಳಿಸಿರುವ ಭಾರತ ತಂಡ ಮೊದಲ T20 ಸರಣಿ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿ ತನ್ನ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ಸ್ಗಳನ್ನು ಕಳೆದುಕೊಳ್ಳುವುದರ ಜೊತೆಗೆ 213 ರನ್ಸ್ಗಳನ್ನು ಕಲೆ ಹಾಕಿತ್ತು ಮತ್ತು ನಂತರದಲ್ಲಿ ಯಶಸ್ವಿಯಾಗಿ ಶ್ರೀಲಂಕಾ ತಂಡವನ್ನು 19.2 ಓವರ್ಗೆ 170 ರನ್ಗಳಿಗೆ ಆಲ್ಔಟ್ ಮಾಡುವ ಮೂಲಕ ಭಾರತ ತಂಡ ಮೊದಲ T20 ಸರಣಿ ಪಂದ್ಯದಲ್ಲಿ 43 ರನ್ಗಳ ಗೆಲುವನ್ನು ದಾಖಲಿಸಿತ್ತು. ಮತ್ತು ಎರಡನೆಯ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂಥ ಶ್ರೀಲಂಕಾ ತಂಡ ತನ್ನ ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ಸ್ಗಳನ್ನು ಕಳೆದುಕೊಳ್ಳುವುದರ ಜೊತೆಗೆ 161 ರನ್ಸ್ಗಳನ್ನು ಕಲೆ ಹಾಕಿತ್ತು. ಈ ಪಂದ್ಯಕ್ಕೆ ಮಧ್ಯ ಮಳೆ ಎಂಟ್ರಿ ಕೊಟ್ಟ ಕಾರಣದಿಂದಾಗಿ ಭಾರತ ತಂಡಕ್ಕೆ DLS ಮೆಥಡನ್ನು ಬಳಸುವ ಮೂಲಕ 8 ಓವರ್ಗೆ 78 ರನ್ಗಳ ಟಾರ್ಗೆಟನ್ನು ನೀಡಲಾಯಿತು. ಈ ಸ್ಕೋರನ್ನು ಕೂಡ ಯಶಸ್ವಿಯಾಗಿ ಚೇಸ್ ಮಾಡಿದ ಭಾರತ ತಂಡ 7 ವಿಕೆಟ್ಸ್ಗಳಿಂದ ಶ್ರೀಲಂಕಾ ವಿರುದ್ಧ ತನ್ನ ಎರಡನೇ ಗೆಲುವನ್ನು ದಾಖಲಿಸಿದೆ ಅಂತಲೇ ಹೇಳಬಹುದು. ಇದೀಗ ಭಾರತ ತಂಡ ನಾಳೆ ಅಂದರೆ ಜುಲೈ 30, 2024ರಂದು ತನ್ನ 3ನೇ T20 ಸರಣಿ ಪಂದ್ಯವನ್ನು ಶ್ರೀಲಂಕಾ ವಿರುದ್ಧ ಪಲ್ಲೆಕೆಲೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ರಾತ್ರಿ 7 ಗಂಟೆಗೆ ಪ್ರಾರಂಭಿಸಲಿದೆ ಮತ್ತು ಈ ಪಂದ್ಯಗಳು ಸೋನಿ ಲೈವ್ ಅಪ್ಲಿಕೇಶನ್ನಲ್ಲಿ ಬ್ರಾಡ್ಕಾಸ್ಟ್ ಆಗಲಿವೆ. ಸೋನಿ ಲೈವ್ ಅಪ್ಲಿಕೇಶನ್ನಲ್ಲಿ ನೀವು ಲೈವ್ ಪಂದ್ಯಗಳನ್ನು ನೋಡಬೇಕೆಂದರೆ ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಳಲೇಬೇಕು. ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಜೊತೆಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.